ವೆಲ್ಕಮ್ ಟು ಮೈ ಚಾನಲ್ ಉತ್ತರ ಕರ್ನಾಟಕ ರೆಸಿಪಿ. ನೋಡಾಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂದ್ರೆ ನನಗೆ ಮೈ ಹುಷಾರಿಲ್ರಿ, ಹಾಗಾಗಿ ನಾನು ಬೆಲ್ಲದ್ದು ಕಡಕ್ ಚಹಾ ಮಾಡ್ಲಕತ್ತೀನಿ, ನಿಮಗೂ ಶೇರ್ ಮಾಡ್ತೀನಿ, ನೋಡ್ಕೊಂಬಂడి. ಬೆಲ್ಲದ ಚಾಕ 2 ಸ್ಪೂನ್ ಚಾಪಡಿ ತೊಗೊಂಡಿನಿ. ಆಮೇಲೆ 1 ಇಂಚು ಶುಂಠಿ, ಹಸಿ ಶುಂಠಿ, 1 ಏಲಕ್ಕಿ, 2 ಲವಂಗ, ಆಮೇಲೆ ಬೆಲ್ಲ ರುಚಿಗೆ ತಕ್ಕಷ್ಟು. ಈಗ ಏನು ಮಾಡೋಣ ಅಂದ್ರೆ ಬೆಲ್ಲ ನೀರು ಹಾಕಿ ಕುದಿಯಕ್ಕಿಡೋಣ. ಬೆಲ್ಲ ಚೆಂದಾಗಿ ಜಜ್ಕೋರಿ. ನಾ 2 ಕಪ್ ಆಗಷ್ಟು ತೊಗೋತೀನಿ ನೋಡಿ. ನೀರು ಹಾಕೋತೀನಿ. ಇದು ಮಸ್ತ್ನಾಗೆ ಕುದಿಸ್ಕೊಂಬ್ರಿ. ಆಮೇಲೆ ಶುಂಠಿ ಕುಟ್ಟಿ ಹಾಕೊಂಬ್ರಿ. ನೋಡ್ರಿ ಚೆಂದಾಗಿ ಶುಂಠಿ ಕುಟ್ತೀನಿ ನೋಡ್ರಿ. ಇದ್ರ ಜೊತೆ ಏಲಕ್ಕಿನೂ ಕುಟ್ಟಿನಿ. ಏಲಕ್ಕಿನೂ ಗರಿ 1 ಏಲಕ್ಕಿ, ಶುಂಠಿ ಚೆನ್ನಾಗಿ ಕುಟ್ಟಿ ಬೆಲ್ಲದೊಳಗೆ ಹಾಕಿ ಕುದಿಸ್ರಿ. ಸ್ವಲ್ಪ ಈ ರೀತಿ ಕ್ಲೈಮೇಟ್ನಾಗ ಈ ರೀತಿ ಚಹಾ ಮಾಡ್ಕೊಂಡು ಕುಡೀರಿ, ಮಸ್ತ್ನಾಗೆ ಆಗ್ತದ, ಆರಾಮಾಗಿ ಆಗ್ಬಿಡ್ತದೆ ನೋಡ್ರಿ. ತಲೆನೋವು ನೆಗಡಿ ಕೆಮ್ಮ ಇತ್ತಂದ್ರೆ ಆರಾಮಾಗ್ತದ ಕ್ಲೈಮೇಟಿಗೆ. ಸೊಟ್ಟಿನೂ ಹಾಕ್ರಿ, ಏನಾಗಲ್ಲ ಕುಟ್ಟವು. ಈಗ ನೋಡ್ರಿ ಆ ಬೆಲ್ಲದ ನೀರೊಳಗೆ ಕುದಿಸ. ಬೆಲ್ಲ ಹೆಂಗೆ ಕುದಿಲ್ಕತ್ತದ, ಬೆಲ್ಲ ಚಾಪಡಿ ಈಗ ರೀ ಶುಂಠಿ ಏಲಕ್ಕಿ ಕತ್ತ ಕುದಿಬೇಕು ನೋಡ್ರಿ. ಮಸ್ತ್ನಾಗೆ ಕುದ್ದು ಇಳಿತೈತೆಲ್ಲ ಇಳೆನ ಹಾಲು ಹಾಕ್ಬಿಡ್ಬೇಕು. ಕಾಶಿ ಇಟ್ಟಿನ್ರಿ, ಇಲ್ಲಿ ಹಾಲು ಕಾಶಿ ಇಟ್ಟಿ ನೋಡ್ರಿ. ಇಲ್ಲಿ ಹರಿ ಕತ್ತ ಕುದಿಯಾಕತ್ತದಲ್ರಿ. ಈಗ ನೋಡ್ರಿ ಬೆಲ್ಲ ಕರಿಗದ. ಈ ಶುಂಠಿ ಇದು ರೀ, ಇದು ಶುಂಠಿ ಕಾಣಿಸೋದು, ಇದು ಎಲ್ಲ ಶುಂಠಿ ಏಲಕ್ಕಿ. ಈ ಕತ್ತ ಕುದಿಯಾಕತ್ತದಲ್ರಿ. ಈ ರೀತಿ ಗರಗೇಶ್ವರಿ ಬೆಲ್ಲ ಕರಗ್ತದ. ಮಸ್ತ್ನೇ ಕುದಿಲ್ರಿ ಇನ್ನೊಂದು ಸ್ವಲ್ಪ. ಈ ರೀತಿ ಚಾ ಮಾಡ್ಕೋರಿ. ಮನಸ್ಸು ಸರಿಯಾಗಿರ್ಲಿಲ್ಲ ಅಂದ್ರೆ, ಮೂಡ್ ಸರಿಯಾಗಿರ್ಲಿಲ್ಲ ಅಂದ್ರೆ ಈ ರೀತಿ ಚಾ ಮಾಡ್ಕೊಂಡು ಕುಡ್ರಿ, ಎಲ್ಲ ಮೂಡ್ ಸರಿ ಹೋಗ್ತದ. ಸಾಯಂಕಾಲ ಅನ್ನೋದ್ರಾಗೆ ನನಗೂ ಮೂಡ್ ಸರಿಯಾಗಿಲ್ರಿ. ಇರ್ತಾವಲ್ರಿ ಮನೇನ ಸಮಸ್ಯೆಗಳು. ಎಲ್ಲರ ಮನೆ ದೋಸೆ ತೂತೆ ನೋಡ್ರಿ, ಯಾರ ಮನೆಯಾಗೂ ಇಲ್ಲ ಅನ್ನಂಗಿಲ್ಲ. ಎಲ್ಲರ ಮನೆಯಾಗ ಇರುವೆ ಮನಿ ಅಂದ್ಮ್ಯಾಗ. ಆ ರೀತಿ ಮೂಡಿದ್ದಾಗ ಈ ರೀತಿ ಚಾ ಮಾಡ್ಕೊಂಡು ಕುಡೀರಿ. ಕಡಕ್ ಒಂದು ಬೆಲ್ಲದ ಚಾ ಮಸ್ತ್ನಾಗೆ ತಲೆನೂ ಕಿತ್ತೆಲ್ಲ ಇಳಿದು ಹೋಗ್ತದೆ ನೋಡ್ರಿ. ಇರುವುದೇ ದಿನ ಇರೋದೇ ಅಲ್ರಿ, ಅದು ಯಾರ ಮನೆಯಾಗ ಇಲ್ಲ ಅನ್ನಂಗಿಲ್ಲ. ಈಗ ಕುದಿಯಾಕತ್ತದಲ್ಲ, ಈಗ ಹಾಲು ಹಾಕೋಣ. ಕಾಶಿರುವಂಥ ಹಾಲು ನೋಡ್ರಿ. ಏನು ಒಡೆಯಲ್ಲ ಬಿಡಲ್ಲ, ಕುದಿಸಿದ್ರೆ ಹೊಡಿತದ ಬೆಲ್ಲದ ಚಾ ಅಂತಾರ, ಏನೂ ಹೊಡೆದಿಲ್ಲ ನೋಡ್ರಿ ಯಾವ ರೀತಿ ಕುದಿಲಿಕ್ಕತ್ತದ. ಇನ್ನೊಂದು 5 ನಿಮಿಷ ಕುದಿಸ್ಕೊಂಡ್ಬಿಡ್ರಿ, ಇನ್ನೊಂದು ಸ್ವಲ್ಪ ಹೊತ್ತು. ಮಸ್ತ್ನಾಗೆ ಚಹಾ ರೆಡಿ ಆಗ್ತದೆ ನೋಡ್ರಿ. ರೆಡಿ ಆಯಿತು ಬೆಲ್ಲದ ಚಹಾ, ಸೂಪರ್ ಆಗ್ಯದ ನೋಡ್ರಿ. ಯಾವ ರೀತಿ ಹೊಡೆದಿಲ್ಲ ಬಿಟ್ಟಿಲ್ಲ, ಮಸ್ತ್ ಆಗ್ಯದ. ಬೆಲ್ಲದ ಚಹಾ ನೋಡಿದ್ರೆ ಕುಡಿಬೇಕು ಅನ್ನಿಸ್ತದ. ಈ ರೀತಿ ಟೆನ್ಷನ್ ಇತ್ತಂದ್ರೆ ಬೆಲ್ಲದ ಚಹಾ ಮಾಡ್ಕೊಂಡು ಕುಡ್ರಿ, ತಲೆಯೊಳಗಿನ ಟೆನ್ಷನ್ ಎಲ್ಲ ಹೊರಟೋಗ್ತದ. ಇದೇ ರೀತಿ ನೀವು ಮಾಡ್ಕೊಂಡು ಕುಡೀರಿ. ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಬರ್ರಿ ಚಹಾ ಕುಡಿಯೋಣ. ಆಗ್ತದ ಚಹಾ ಕುಡಿಯೋಣ, ಬನ್ನಿ ಬರ್ರಿ ಎಲ್ಲರೂ ಚಹಾ ಕುಡಿಯೋಣ. ಬೆಲ್ಲದ ಚಹಾ ಸೂಪರ್ 1 ನಂಬರ್ ಚಹಾ ಆಗೈತೆ ನೋಡ್ರಿ. ಈ ರೀತಿ ಚಹಾ ಮಾಡ್ಕೊಂಡು ಕುಡ್ರಿ. ಈ ಚಳಿಗಾಲಕ್ಕೆ ತಲೆಯಾಗಿರೋ ಟೆನ್ಷನ್ ಎಲ್ಲ ಹೊರಟೋಗ್ತದ. ಮತ್ತು ನಮ್ಮ ಜೀವನಕ್ಕೆ ನಾವು ಬರೋಣ. ಈ ರೀತಿ ದಿನ ಒಂದು ಮನೆಯಾಗ ಇಲ್ಲ ಇರುವೆ ಇವು ಸಮಸ್ಯೆ ಯಾರ ಮನೆಯಾಗ ಇಲ್ಲ ಅನ್ನಂಗಿಲ್ಲ. ಎಲ್ಲರ ಮನೆಯಾಗ ಇರುವೆ. ಹೆಣ್ಮಕ್ಳಿಗಂತರೂ ಅಡುಗೆ ಮಾಡೋದು ಸಂಸಾರ ಮಾಡೋದಂತರೂ ತಪ್ಪಲ್ಲ, ಮಾಡಲೇಬೇಕು. ನಮ್ದು ಎಷ್ಟೇ ಮನಸ್ತಾಪ ಇದ್ರೂ ಕೂಡ ನಮ್ಮ ಕೆಲ್ಸಕ್ಕೆ ನಾವು ಹೋಗಲೇಬೇಕು. ಈ ರೀತಿ ಚಹಾ ಕುಡಿದು ನಾನು ರೆಡಿ ಆಯ್ತೀನಿ, ನೀವು ರೆಡಿ ಆರಿ. ಎಲ್ಲ ಟೆನ್ಷನ್ ಬಿಟ್ಟು ಬಿಡ್ರಿ. ಯಾರಿಗೆಲ್ಲ ಟೆನ್ಷನ್ ಇತ್ತಂದ್ರೆ ಎಲ್ಲರೂ ಟೆನ್ಷನ್ ಬಿಡ್ರಿ. ಈ ರೀತಿ ಚಹಾ ಮಾಡ್ಕೊಂಡು ಕುಡೀರಿ. ಬಿಟ್ಟು ಕೇಸಿಂದ್ರ ಮತ್ತೆ ನಮ್ಮ ಜೀವನಕ್ಕೆ ನಾವು ಇಡಲೇಬೇಕ್ರಿ. ಇದು ಹಂಗೆ ಅನ್ಕೋತ ಕೂತ್ರ ಮುಗಿಲಾರ್ದ್ರಿ. ಇದು ನಾವು ಹೋಗೋತನ ನಮ್ದಂತರೂ ಟೆನ್ಷನ್ ಮುಗಿಲಾರ್ದಿದು, ಯಾರಿಗೂ ಮುಗಿಯಲ್ಲ ಅನ್ನೋ ಗೊತ್ತೇ ಅದ. ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರಿ. ಯಾರೆಲ್ಲ ನನ್ನ ರೆಸಿಪಿ ಬಿಡುವಿನ ಟೈಮ್ ತೊಗೊಂಡು ನೋಡ್ಲಕತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್. ಚಹಾ ಇಷ್ಟ ಆದ್ರೆ ಲೈಕ್ ಮಾಡಿರಿ.